ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಜನ ಜರ್ಮನಿನಲ್ಲಿ ಜಾಬ್ ಮಾಡಬೇಕು ಅಂತ ಸರ್ಚ್ ಮಾಡ್ತಿರ್ತೀರಾ, ಅಪ್ಲೈ ಮಾಡ್ತಾ ಇರ್ತೀರಾ. ಆದರೆ ನೀವು ಅಪ್ಲೈ ಮಾಡಿದ ಜಾಬ್ ಎಲ್ಲ ರಿಜೆಕ್ಟ್. ನಿಮಗೆ ತುಂಬ ಸಲ ಅನಿಸಿರುತ್ತೆ, ಏನಕ್ಕೆ ನಾನು ಯಾವ ಜಾಬಿಗೆ ಅಪ್ಲೈ ಮಾಡಿದ್ರು ರಿಜೆಕ್ಟ್ ಆಗ್ತಿದೆ, ಎಲ್ಲಿ ಮಿಸ್ಟೇಕ್ಸ್ ಆಗ್ತಿದೆ ಅಂತ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಜರ್ಮನಿನಲ್ಲಿ ಜಾಬಿಗೆ ಅಪ್ಲೈ ಮಾಡುವಾಗ ಏನೆಲ್ಲ 10 ಮಿಸ್ಟೇಕ್ಸ್ನ ನಾವು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಲ್ಸೋ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಸೊ ದಟ್ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋದು ನೋಟಿಫಿಕೇಶನ್ ಕೂಡ ಬರುತ್ತೆ. ಜರ್ಮನಿನಲ್ಲಿ ಜಾಬಿಗೆ ಅಪ್ಲೈ ಮಾಡಬೇಕಾದ್ರೆ ನಾವು ಮಾಡೋ ಫಸ್ಟ್ ಮಿಸ್ಟೇಕ್ ಬಂದ್ಬಿಟ್ಟು CV, ಇಂಡಿಯನ್ ಫಾರ್ಮ್ಯಾಟ್ CVನ ಯೂಸ್ ಮಾಡೋದು. ಜರ್ಮನಿ CVಗೂ ಇಂಡಿಯಾದಲ್ಲಿ ಯೂಸ್ ಮಾಡೋ CVಗೂ ತುಂಬಾನೇ ಡಿಫ್ರೆನ್ಸ್ ಇದೆ. ಇಂಡಿಯಾದಲ್ಲಿ CV ಯಾವ ಥರ ಇರುತ್ತೆ ಅಂತಂದರೆ 3 ಇಂದ 4 ಪೇಜ್ ಯೂಸ್ ಮಾಡ್ತೀವಿ, ಫ್ಯಾನ್ಸಿ ಡಿಸೈನ್ಸ್ ಇರುತ್ತೆ, ಮತ್ತು ಆಬ್ಜೆಕ್ಟಿವ್ ಅದು ಇದು ಅಂತೆಲ್ಲ ಹಾಕಿರ್ತೀವಿ, ಪ್ಯಾರಾಗ್ರಾಫ್ ವೈಸ್ ಸ್ಟೋರೀಸ್ ಹೇಳಿರ್ತೀವಿ. ಬಟ್ ಜರ್ಮನಿ ರಿಕ್ರೂಟರ್ಸ್ ಏನಪ್ಪ ಅಂತಂದರೆ CVನ ಸಿಂಪಲ್ ಆ್ಯಂಡ್ ಕ್ಲಿಯರ್ ಕೇಳ್ತಾರೆ. ಇಲ್ಲಿ CV ಯಾವ ಥರ ಇರಬೇಕು ಅಂತಂದರೆ ಮ್ಯಾಕ್ಸಿಮಮ್ 1 ರಿಂದ 2 ಪೇಜ್ ಅಷ್ಟೇ ಇರಲಿ, ಮತ್ತೆ ಸ್ಕಿಲ್ಸ್ ಟೂಲ್ಸ್ ಎಲ್ಲ ನೀಟಾಗಿ ಲಿಸ್ಟ್ ಮಾಡಿ, ವರ್ಕ್ ಎಕ್ಸ್ಪೀರಿಯನ್ಸ್ ನ ಬುಲೆಟ್ ಪಾಯಿಂಟ್ಸ್ ಅಲ್ಲಿ ಹಾಕಿ, ನಂಬರ್ಸ್ ನ ಯೂಸ್ ಮಾಡಿ, ಫೋಟೋ ಬಂದು ಆಪ್ಷನಲ್. ನೆಕ್ಸ್ಟ್ ನಾವು ಮಾಡೋ ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ, ನಾವು ಇವಾಗ ಒಂದು 10 ಜಾಬಿಗೆ ಅಪ್ಲೈ ಮಾಡಿದ್ವಿ ಅಂದ್ರೆ 10 ಜಾಬಿಗೂ ಸೇಮ್ CV ಸೇಮ್ ಕವರ್ ಲೆಟರ್ ನ ಯೂಸ್ ಮಾಡೋದು. ಇದು ದೊಡ್ಡ ರೆಡ್ ಫ್ಲಾಗ್ ಅಂತಾನೆ ಹೇಳ್ಬೋದು ಜರ್ಮನಿನಲ್ಲಿ. ಅಫ್ಕೋರ್ಸ್ ನಾವು ಇಂಡಿಯಾದಲ್ಲಿ ಇದೇ ಮಾಡೋದು, ಬಟ್ ಇಲ್ಲೇನಪ್ಪಾ ಅಂತಂದ್ರೆ ಪ್ರತಿಯೊಂದು ಜಾಬಿಗೆ ಅಪ್ಲೈ ಮಾಡಬೇಕಾದ್ರೂ ನಾವು CVನ ಕವರ್ ಲೆಟರ್ನ ಕಸ್ಟಮೈಸ್ ಮಾಡಬೇಕಾಗುತ್ತೆ. ಸೊ ನೀವು ಯಾವುದೇ ಒಂದು ಜಾಬಿಗೆ ಅಪ್ಲೈ ಮಾಡ್ಬೇಕಾದ್ರೆ ಫಸ್ಟು ಆ ಜಾಬ್ ಡಿಸ್ಕ್ರಿಪ್ಷನ್ನ ಓದಿ. ಅದರಲ್ಲಿ ನಿಮಗೆ ರಿಲೆವೆಂಟ್ ಇರೋ ಸ್ಕಿಲ್ಸ್ ಇತ್ತು ಅಂದರೆ ನಿಮ್ಮ CVನಲ್ಲಿ ಅದನ್ನು ಹೈಲೈಟ್ ಮಾಡಿ. ಮತ್ತು ಕವರ್ ಲೆಟರ್ ಬಂದುಬಿಟ್ಟು ಕಾಮನ್ ಆಗಿ ಎಲ್ಲ ಕಂಪ್ನೀಸಿಗೂ ಸೇಮ್ ಯೂಸ್ ಮಾಡಬೇಡಿ. ಪ್ರತಿಯೊಂದು ಕಂಪ್ನಿಗೂ ಅಪ್ಲೈ ಮಾಡಬೇಕಾದ್ರೆ ಕವರ್ ಲೆಟರ್ನು ಕೂಡ ಕಸ್ಟಮೈಸ್ ಮಾಡಬೇಕು. ಕಂಪ್ನಿ ನೇಮ್ನ ಮೆನ್ಷನ್ ಮಾಡಬೇಕು, ಯಾವ ಕಂಪ್ನಿಗೆ ಅಪ್ಲೈ ಮಾಡ್ತಿದ್ದೀರಾ ಅಂತ ನೀವು ಮೆನ್ಷನ್ ಮಾಡಬೇಕು. ಆಮೇಲೆ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡಬೇಕು ನಿಮಗೇನಕ್ಕೆ ಆ ರೋಲ್ ಸೂಟೇಬಲ್ ಅಂತ. ಈ ತರ ಕಸ್ಟಮೈಸ್ ಮಾಡಿದ್ರೆ ನಿಮ್ಮ CV ಶಾರ್ಟ್ ಲಿಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಜಾಬ್ ಸರ್ಚ್ ಮಾಡಬೇಕಾದ್ರೆ ಮಾಡೋ ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ ಲ್ಯಾಂಗ್ವೇಜ್ ಮೇಲೆ ಫೋಕಸ್ ಮಾಡದೇ ಇರೋದು. ಮೋಸ್ಟ್ ಆಫ್ ದ ಕಂಪ್ನೀಸ್ ಅಲ್ಲಿ ಜರ್ಮನ್ ಲ್ಯಾಂಗ್ವೇಜ್ಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ತಾರೆ. ಈ ಭಾಷೆಯಲ್ಲಿ A1 A2 B1 B2 C1 C2 ಅಂತ 6 ಲೆವೆಲ್ಸ್ ಇದೆ. ನೀವು ಅಟ್ಲೀಸ್ಟ್ A2 ವರ್ಗುನಾದ್ರೂ ಕಲಿಯಕ್ಕೆ ಟ್ರೈ ಮಾಡಿ ಬಿಫೋರ್ ಅಪ್ಲೈಯಿಂಗ್. ಯಾಕೆಂದ್ರೆ ನಿಮ್ಮ CVನಲ್ಲಿ A2 ವರ್ಗು ಜರ್ಮನ್ ಭಾಷೆ ಗೊತ್ತಿದೆ ಅಂತ ನೀವು ಮೆನ್ಷನ್ ಮಾಡಿದ್ರೆ ರಿಕ್ರೂಟರ್ ಸ್ವಲ್ಪನಾದ್ರೂ ಇಂಪ್ರೆಸ್ ಆಗ್ತಾರೆ, ನಿಮ್ಮ CV ಶಾರ್ಟ್ ಲಿಸ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ನೆಕ್ಸ್ಟ್ ಜಾಬ್ ಅಪ್ಲೈ ಮಾಡಬೇಕಾದ್ರೆ ಮಾಡೋ ಮಿಸ್ಟೇಕ್ ಏನಪ್ಪ ಅಂತಂದರೆ ಫೇಕ್ ಏಜೆನ್ಸೀಸ್ ಮೇಲೆ ಕನ್ಸಲ್ಟೆನ್ಸೀಸ್ ಮೇಲೆ ಡಿಪೆಂಡ್ ಆಗೋದು. 2 ಲಕ್ಷ ಕೊಡಿ, 3 ಲಕ್ಷ ಕೊಡಿ, 100% ಜಾಬ್ ಗ್ಯಾರಂಟಿ ಅಂತ ಹೇಳ್ತಾರಲ್ಲ, ಅವರೆಲ್ಲ 100% ಸ್ಕ್ಯಾಮ್ ಅಂತಲೇ ಹೇಳ್ತೀನಿ. ಜರ್ಮನಿ ಜಾಬ್ ಸಿಸ್ಟಮ್ ಯಾವ ಥರ ಇದೆ ಅಂದರೆ ಡೈರೆಕ್ಟ್ ಅಪ್ಲಿಕೇಶನ್. ಈವನ್ ನನ್ನ ಹಸ್ಬೆಂಡ್ಗೂ ಅಷ್ಟೇ ಡೈರೆಕ್ಟಾಗಿ ಅವರೇ ಸರ್ಚ್ ಮಾಡ್ಕೊಂಡು ಬಂದಿದ್ದು, ಯಾವುದೇ ರೀತಿಯಾದ ಏಜೆಂಟ್ ಆಗಲಿ ಕನ್ಸಲ್ಟೆನ್ಸಿ ಥ್ರೂ ಬಂದಿದ್ದಲ್ಲ. ಜರ್ಮನಿನಲ್ಲಿ ಜಾಬ್ ಸರ್ಚ್ ಮಾಡೋಕ್ಕೆ ತುಂಬಾ ವೆರಿಫೈಡ್ ಜಾಬ್ ಸೈಟ್ಸ್ ಇದ್ದಾವೆ, ಲಿಂಕ್ಡ್ಇನ್ನು, ಮೇಕ್ ಇಟ್ ಇನ್ ಜರ್ಮನಿ ಅಂತ. ಇದ್ರ ಬಗ್ಗೆ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಚೆಕ್ ಮಾಡಿ. ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಜರ್ಮನಿನಲ್ಲಿ ಜಾಬ್ ಮಾಡ್ಬೇಕಂತಂದ್ರೆ ಯಾವುದೇ ರೀತಿಯಾದ ಕನ್ಸಲ್ಟೆನ್ಸಿ ಬೇಡ. ನೆಕ್ಸ್ಟ್ ಮಾಡೋ ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ ಇನ್ಕಂಪ್ಲೀಟ್ ಆಗಿ ಅಪ್ಲೈ ಮಾಡೋದು. ಯಾವ ರೀತಿ ಅಂತಂದ್ರೆ, ಈಗ ನಮ್ಮ ಇಂಡಿಯಾದಲ್ಲೆಲ್ಲ ಜಾಬಿಗೆ ಅಪ್ಲೈ ಮಾಡಬೇಕಾದ್ರೆ ಏನು ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ಇವಾಗ ನೌಕರಿನೇ ತಗೊಳ್ಳಿ, ಇದರಲ್ಲಿ ಒಂದು CV ಅಟ್ಯಾಚ್ ಮಾಡಿದ್ರೆ ಸಾಕು, ನಾವು ಜಾಬಿಗೆ ಅಪ್ಲೈ ಮಾಡ್ಬೋದು. ಬಟ್ ಜರ್ಮನಿನಲ್ಲಿ ಈ ಥರ ಮಾಡಿದ್ವಿ ಅಂದರೆ ಅದನ್ನ ಇನ್ಕಂಪ್ಲೀಟ್ ಅಪ್ಲಿಕೇಶನ್ ಅಂತ ಕನ್ಸಿಡರ್ ಮಾಡ್ತಾರೆ, ಡೈರೆಕ್ಟ್ ರಿಜೆಕ್ಟೇ. ಇಲ್ಲಿ ಜಾಬಿಗೆ ಅಪ್ಲೈ ಮಾಡಬೇಕಾದ್ರೆ CV ಜೊತೆ ಅವಾಗಲೇ ಹೇಳ್ದಂಗೆ ಕವರ್ ಲೆಟರು ಅದು ಕೂಡ ಕಸ್ಟಮೈಸ್ ಆಗಿರಬೇಕು. ಕವರ್ ಲೆಟರ್ ಜೊತೆ ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ ಏನಿದೆ ಅದು, ಮತ್ತು ಎಕ್ಸ್ಪೀರಿಯನ್ಸ್ ಲೆಟರು, ಮತ್ತು ನಿಮ್ಮ ಪಾಸ್ಪೋರ್ಟ್ ಕಾಪಿನೂ ಕೂಡ ನೀವು ಅಟ್ಯಾಚ್ ಮಾಡಿ ಅಪ್ಲೈ ಮಾಡಬೇಕು. ಇದೆಲ್ಲ ಡಾಕ್ಯುಮೆಂಟ್ ಬಂದುಬಿಟ್ಟು PDF ಫಾರ್ಮ್ಯಾಟಲ್ಲಿ ಮತ್ತು ಕ್ಲೀನಾಗಿ ನೇಮ್ ಕೂಡ ಮೆನ್ಷನ್ ಆಗಿರಬೇಕು, ಇಲ್ಲ ಅಂದರೆ ರಿಜೆಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಮಾಡೋ ಮಿಸ್ಟೇಕ್ ಏನಪ್ಪ ಅಂತಂದರೆ ಕಂಪ್ನಿ ಬಗ್ಗೆ ರಿಸರ್ಚೇ ಮಾಡ್ದಂಗೆ ಇಂಟರ್ವ್ಯೂ ಅಟೆಂಡ್ ಮಾಡೋದು. ಸೊ ಇಂಟರ್ವ್ಯೂನಲ್ಲಂತೂ ಈ ಕ್ವಶನ್ ಅಂತೂ ಕೇಳ್ತಾರೆ, ವೈ ದಿಸ್ ಕಂಪ್ನಿ ಅಂತ. ಅಲ್ಲೋಗ್ಬಿಟ್ಟು ಸೈಲೆಂಟಾಗಿ ಕೂತ್ಕೊಳ್ಳೋದು ಅಥವಾ ಏನೋ ಒಂದು ಆನ್ಸರ್ ಮಾಡಬೇಕಲ್ಲ ಅಂತ ಮಾಡಿದ್ರಿ ಅಂದರೆ ಡೈರೆಕ್ಟ್ ರಿಜೆಕ್ಟೇ. ಸೊ ನೀವು ಯಾವುದೇ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾದ್ರೂ ಆ ಕಂಪ್ನಿ ವೆಬ್ಸೈಟ್ನ ರಿಸರ್ಚ್ ಮಾಡಿ, ಆ ಕಂಪ್ನಿಲಿ ಯಾವ ಟೂಲ್ಸ್ನ ಯೂಸ್ ಮಾಡ್ತಾರೆ, ಟೆಕ್ನಾಲಜಿ ಯಾವುದಿದೆ, ಮತ್ತು ಅವ್ರದ್ದು ರೀಸೆಂಟ್ ಪ್ರಾಜೆಕ್ಟ್ಸ್ ಏನು, ಲೊಕೇಶನ್ಸ್ ಎಲ್ಲೆಲ್ಲಿದೆ, ಅವ್ರದ್ದು ವಿಷನ್ ಏನು, ಎಲ್ಲ ಒಂದು ತಿಳ್ಕೊಂಡಿದ್ರೆ ಈ ಥರ
ರಿಸರ್ಚ್ ಮಾಡ್ಕೊಂಡು ಹೋಗಿದ್ರಿ ಅಂತಂದರೆ ನಿಮ್ದೊಂದು ಪ್ರೊಫೆಷ್ನಲಿಸಮ್ ತೋರಿಸುತ್ತೆ. ನೆಕ್ಸ್ಟ್ ಮಾಡೋ ಮಿಸ್ಟೇಕ್ ಏನಪ್ಪ ಅಂದರೆ ಇಂಟರ್ವ್ಯೂಗೆ ಸರಿಯಾಗಿ ಪ್ರಿಪೇರ್ ಆಗದೆ ಹೋಗೋದು. ಇಂಡಿಯಾದಲ್ಲಿ ಅಟೆಂಡ್ ಮಾಡೋ ಇಂಟರ್ವ್ಯೂಗೂ ಜರ್ಮನಿನಲ್ಲಿ ಅಟೆಂಡ್ ಮಾಡೋ ಇಂಟರ್ವ್ಯೂಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಆಯಿತಾ. ಜರ್ಮನಿನಲ್ಲಿ ಟೆಕ್ನಿಕಲ್ ಪ್ಲಸ್ ಬಿಹೇವಿಯರಲ್ ರೌಂಡ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಿಮ್ಮ CV-ನಲ್ಲಿ ನೀವು ಗುಡ್ ಅಟ್ ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಮೆನ್ಷನ್ ಮಾಡಿದ್ರೆ ಆಗಲ್ಲ. ಅಲ್ಲೊಂದು ನೀವು ಎಕ್ಸಾಂಪಲ್ ಕೊಡೋಕ್ಕೂ ರೆಡಿ ಇರಬೇಕು. ನೀವು ಯಾವ ಟೈಮಲ್ಲಿ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ರಿ ಪ್ರೀವಿಯಸ್ ಕಂಪ್ನಿನಲ್ಲಿ ಅನ್ನೋದ್ರ ಬಗ್ಗೆ ಎಕ್ಸಾಂಪಲ್ ಕೊಡಬೇಕು. ಗುಡ್ ಅಟ್ ಟೀಮ್ ವರ್ಕ್ ಅಂದರೆ ಅದಕ್ಕೂ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಸೊ ನಿಮ್ಮ ಕಂಪ್ಲೀಟ್ CV-ನಲ್ಲಿ ನೀವು ಏನೇನು ಪಾಯಿಂಟ್ ಇಟ್ಟಿರ್ತೀರಾ, ಏನೇನು ಪಾಯಿಂಟ್ ಹಾಕಿರ್ತೀರಾ, ಅದಕ್ಕೆಲ್ಲ ಕಂಪ್ಲೀಟಾಗಿ ಏನೇ ಕ್ವಶನ್ ಕೇಳಿದ್ರು ನೀವು ಆನ್ಸರ್ ಮಾಡೋ ಥರ ರೆಡಿಯಾಗಿ ಹೋಗ್ಬೇಕು. ಇವನ್ ಪ್ರೀವಿಯಸ್ ಪ್ರಾಜೆಕ್ಟ್ ಸ್ಟೋರೀಸ್ನ ಎಕ್ಸ್ಪ್ಲೇನ್ ಮಾಡೋಕೆ ರೆಡಿ ಇರಬೇಕು. ಟೂಲ್ಸ್ ಯಾವುದೆಲ್ಲ ಯೂಸ್ ಮಾಡಿದ್ರಿ ಅದ್ರ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡೋಕೆ ರೆಡಿ ಇರಬೇಕು. ಡಿಟೈಲ್ ಆಗಿ ರೆಡಿಯಾಗಿ ಹೋಗ್ಬೇಕು. ನಿಮ್ಮ CV-ನಲ್ಲಿ ಏನು ಮೆನ್ಷನ್ ಮಾಡಿರ್ತೀರಾ ಅದಕ್ಕೆ ಪ್ರತಿಯೊಂದಕ್ಕೂ ನೀವು ಏನೇ ಕ್ವಶನ್ ಕೇಳಿದ್ರು ಆನ್ಸರ್ ಮಾಡೋ ಥರ ರೆಡಿಯಾಗಿ ಹೋಗ್ಬೇಕು. ಸೊ ಈ ಥರ ರೆಡಿಯಾಗಿ ಹೋದಾಗ ನೀವು ಸೆಲೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಮಾಡೋ ಮಿಸ್ಟೇಕ್ ಏನಪ್ಪ ಅಂತಂದರೆ ಫಾಲೋ ಅಪ್ ಮಾಡದೇ ಇರೋದು. ಜರ್ಮನಿನಲ್ಲಿ ಇಂಟರ್ವ್ಯೂ ಪ್ರೊಸೆಸ್ ತುಂಬ ಸ್ಲೋ ಆಯಿತಾ. ಇಲ್ಲಿ ಒಂದು 4 ರಿಂದ 10 ವಾರ ಅಂತೂ ಆಗೇ ಆಗುತ್ತೆ. ಸೊ ನೀವೇನು ಅನ್ಕೋತೀರಾ, ಇಂಟರ್ವ್ಯೂ ಅಟೆಂಡ್ ಮಾಡಿದ್ಮೇಲೆ 2-3 ವಾರ ವೆಯ್ಟ್ ಮಾಡಿಬಿಟ್ಟು ನಾನು ಸೆಲೆಕ್ಟ್ ಆಗಿಲ್ಲ ಅಂದ್ಕೊಂಡು ಸುಮ್ಮನೆ ಆಗಿಬಿಡ್ಬೇಡಿ. ಸೊ 1 ವಾರ 2 ವಾರ ಕಾದು ನೋಡ್ರಿ. ನಿಮ್ಗೇನು ಮೇಲ್ ಬಂದಿಲ್ಲ ಅಂತಂದರೆ ನೀವೇ ಒಂದು ಫಾಲೋ ಅಪ್ ಮೇಲ್ ಹಾಕಿ, ಒಂದು ಫ್ರೆಂಡ್ಲಿ ರಿಮೈಂಡರ್ ಹಾಕಿ ಅವರಿಗೆ, ಇಸ್ ದೇರ್ ಎನಿ ಅಪ್ಡೇಟ್ ರಿಗಾರ್ಡಿಂಗ್ ಮೈ ಅಪ್ಲಿಕೇಶನ್ ಅಂತ. ಸೊ ದಟ್ ಅವರು ಫರ್ದರ್ ಏನಾಗಿದೆ ಅನ್ನೋ ಅಪ್ಡೇಟ್ ನಿಮಗೆ ಕೊಡ್ತಾರೆ. ಈ ಥರ ಮೇಲ್ ಹಾಕೋದ್ರಿಂದ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ ನಿಮಗೆ ಆ ಜಾಬ್ ಮೇಲೆ ಎಷ್ಟು ಇಂಟ್ರೆಸ್ಟ್ ಇದೆ ಅನ್ನೋದು ಕೂಡ ತೋರಿಸುತ್ತೆ. ಇನ್ನೊಂದು ಮಿಸ್ಟೇಕ್ ಏನಪ್ಪ ಅಂತಂದರೆ ರಾಂಗ್ ಸ್ಯಾಲ್ರಿ ಎಕ್ಸ್ಪೆಕ್ಟೇಷನು. ಈ ಜರ್ಮನಿನಲ್ಲಿ ನೀವು ಜಾಸ್ತಿ ಸ್ಯಾಲ್ರಿ ಕೇಳಿದ್ರು ರಿಜೆಕ್ಟ್ ಮಾಡ್ತಾರೆ, ಕಡಿಮೆ ಸ್ಯಾಲ್ರಿ ಕೇಳಿದ್ರು ಅಂಡರ್ ವ್ಯಾಲ್ಯೂ ಅಂತ ಹೇಳ್ಬಿಟ್ಟು ರಿಜೆಕ್ಟ್ ಮಾಡ್ತಾರೆ. ಸೊ ಬೆಸ್ಟ್ ಆನ್ಸರ್ ಏನು ಕೊಡ್ಬೋದು ಅಂತಂದರೆ ಐ ಆಮ್ ಓಪನ್ ಟು ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಸ್ಯಾಲ್ರಿ ಬೇಸ್ಡ್ ಆನ್ ಕಂಪ್ನಿ ಗೈಡ್ಲೈನ್ಸ್ ಅಂತ ಹೇಳ್ಬಿಡಿ. ಇಲ್ಲಿ ಫ್ರೆಷರ್ಸಿಗೆ ಎಷ್ಟು ಸ್ಯಾಲ್ರಿ ಆಫರ್ ಮಾಡ್ತಾರೆ ಅಂತಂದರೆ 40 ಇಂದ 50K ಯೂರೋಸ್ವರೆಗೂ, ಎಕ್ಸ್ಪೀರಿಯನ್ಸ್ಡ್ ಇದ್ರಿ ಅಂದರೆ 50 ಇಂದ 75K ಯೂರೋಸ್ವರೆಗೂ, ಸೀನಿಯರ್ ಇದ್ರಿ ಸ್ವಲ್ಪ ಎಕ್ಸ್ಪೀರಿಯನ್ಸಲ್ಲಿ ಅಂದರೆ 80 ಇಂದ 110K ಯೂರೋಸ್ವರೆಗೂ ಆಫರ್ ಮಾಡ್ತಾರೆ. ನೆಕ್ಸ್ಟ್ ನಾವು ಮಾಡೋ ಮಿಸ್ಟೇಕ್ ಏನಪ್ಪ ಅಂದರೆ ಝೀರೋ ಪೇಷನ್ಸ್ ಇಟ್ಕೊಂಡು ನಮಗೆ ನಾವೇ ಡಿಮೋಟಿವೇಟ್ ಮಾಡ್ಕೊಂಡು ಗಿವ್ ಅಪ್ ಮಾಡಿಬಿಡೋದು. ಸೊ ಫ್ರ್ಯಾಂಕಾಗಿ ಹೇಳ್ತೀನಿ, ಪರ್ಸ್ನಲಿ ನನಗೆ ತುಂಬ ಚೆನ್ನಾಗಿ ಗೊತ್ತು ಜಾಬ್ ಸರ್ಚಿಂಗ್ ಪೀರಿಯಡ್ ಎಷ್ಟು ಕೆಟ್ಟದಾಗಿರುತ್ತೆ, ಎಷ್ಟು ಸ್ಟ್ರೆಸ್ಫುಲ್ ಆಗಿರುತ್ತೆ ಅಂತ. ಆ ಟೈಮಲ್ಲಿ ಪೇಷನ್ಸ್ ಅನ್ನೋ ಪದಕ್ಕೆ ಜಾಗನೇ ಇರಲ್ಲ ಅಂತ ಗೊತ್ತು. ಬಟ್ ಈ ಒಂದು ಪೀರಿಯಡಲ್ಲಿ ನಮಗೆ ಎಷ್ಟು ಪೇಷನ್ಸ್ ಇರುತ್ತೋ ಅಷ್ಟು ಒಳ್ಳೆಯದು, ಎಸ್ಪೆಷಲಿ ಜರ್ಮನಿನಲ್ಲಿ. ಯಾಕೆಂದರೆ ಇಲ್ಲಿ ಹೈರಿಂಗ್ ಪ್ರೊಸೆಸ್ ತುಂಬಾ ಸ್ಲೋ. ಸುಮ್ಮನೆ ಒಂದು ಯಾವುದೋ ಇಂಟರ್ವ್ಯೂ ಕೊಟ್ಟು ಅಥವಾ ಒಂದು 10 ಜಾಬಿಗೆ ಅಪ್ಲೈ ಮಾಡಿ ಏನೋ ಅಪ್ಡೇಟ್ ಬಂದಿಲ್ಲ ಅಂತ, ನಿಮಗೆ ಜಾಬೇ ಸಿಗಲ್ಲ ಅಂತ ಡಿಮೋಟಿವೇಟ್ ಆಗಿ ಗಿವ್ ಅಪ್ ಮಾಡಿಬಿಡ್ಬೇಡಿ. ಡೈಲಿ ಒಂದು 5 ಜಾಬಿಗೆ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ. CV ಕಸ್ಟಮೈಸ್ ಮಾಡಿ, ಕವರ್ ಲೆಟರ್ನ ಕಸ್ಟಮೈಸ್ ಮಾಡಿ, ಲಿಂಕ್ಡ್ಇನ್ ಅಪ್ಡೇಟ್ ಮಾಡ್ತಾ ಇರಿ, ಲಿಂಕ್ಡ್ಇನಲ್ಲಿ HR-ಗೆ ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿ, ಜರ್ಮನ್ ಲ್ಯಾಂಗ್ವೇಜ್ ಮೇಲೆ ಫೋಕಸ್ ಮಾಡ್ತಾ ಇರಿ. ಯಾವುದಾದ್ರೂ ಒಂದು ಜಾಬ್ ಖಂಡಿತ ಸಿಗುತ್ತೆ. ಐ ಹೋಪ್ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ. ವಿಡಿಯೋ ಯೂಸ್ಫುಲ್ ಅನಿಸಿದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ಆಲ್ಸೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಆಲ್ಸೋ ನಿಮ್ಮ ಸರೌಂಡಿಂಗಲ್ಲಿ ಯಾರಾದರೂ ಜಾಬ್ನ ಸರ್ಚ್ ಮಾಡ್ತಿದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.